ಬನ್ನಿ ಗೆಳೆಯರೆ, ನಾವಿವತ್ತು ಉತ್ತರ ಕರ್ನಾಟಕ ಶೈಲಿಯ ಸ್ಪೆಷಲ್ ಸ್ವೀಟ್ ಆದ ಸಜ್ಜಕವನ್ನು ಮಾಡೋಣ. ಅದಕ್ಕಾಗಿ ನಾನಿಲ್ಲಿ ತೊಗೊಂಡಿದ್ದೀನಿ ಸುಮಾರು 150 ಗ್ರಾಮ್ನಷ್ಟು ಬನ್ಸಿ ರವೆಯನ್ನು ಒಂದು ಕ್ಲೀನಾಗಿರೋ ಬಾಣಲೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಅಡುಗೆ ಎಣ್ಣೆಯನ್ನು ಯೂಸ್ ಮಾಡಿ ನೀಟಾಗಿ ಸ್ವಲ್ಪ ಹುರ್ಕೋಬೇಕು. ಹುರಿದು ತೆಗೆದಿಟ್ಟ ನಂತರ ಮತ್ತೆ ಅದೇ ಬಾಣಲೆಯಲ್ಲಿ ಒಂದು 2-3 ಟೀ ಸ್ಪೂನ್ ಆಗಷ್ಟು ತುಪ್ಪವನ್ನು ತೆಗೆದುಕೊಂಡು ಅದಕ್ಕೆ ಡ್ರೈ ಫ್ರೂಟ್ಗಳಾದ ಬಾದಾಮಿ, ಗೋಡಂಬಿ ಮತ್ತು ಕೊನೆಗೆ ಸ್ವಲ್ಪ ಒಣ ದ್ರಾಕ್ಷಿಯನ್ನು ಕೂಡ ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡಿ ಇಟ್ಕೋಬೇಕು. ಅದಾದ ನಂತರ 3 ಗ್ಲಾಸ್ನಷ್ಟು ನೀರನ್ನು ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ನಾನು 150 ಗ್ರಾಮ್ನಷ್ಟೇ ಬೆಲ್ಲವನ್ನು ಕೂಡ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಒಂದು 15 ನಿಮಿಷಗಳವರೆಗೆ ಬೇಯಿಸಬೇಕು. ನಂತರ ಹುರಿದಿಟ್ಟ ರವೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು 15 ನಿಮಿಷ ಸ್ಲೋ ಫ್ಲೇಮಲ್ಲಿ ಬೇಯಿಸಬೇಕು. ಇವಾಗ ರೆಡಿಯಾಗಿದೆ. ಈಗ ಡ್ರೈ ಫ್ರೂಟ್ಗಳನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು 10 ನಿಮಿಷ ಮೇಲೆ ಮುಚ್ಚಿಡಬೇಕು. ರೆಡಿ ಆಯಿತು. ಹಾಲಿನ ಜೊತೆ ತಿಂತಾ ಇದ್ದರೆ ಮಜಾನೇ ಬೇರೆ ರೀ.